ಶಿಡ್ಲಘಟ್ಟದಲ್ಲಿ ಗಂಗಾ ಕಲ್ಯಾಣ ಯೋಜನೆಯಡಿ ಮೋಟಾರ್ ಪಂಪ್ ಹೊಲಿಗೆ ಯಂತ್ರ ಹಾಗೂ ಸಾಲ ಸೌಲಭ್ಯ ವಿತರಣೆ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಜಾರಿಗೆ ತರುವ ಪ್ರತಿಯೊಂದು ಯೋಜನೆ ಮತ್ತು ಸವಲತ್ತುಗಳು ದೇಶದ ನಾಗರಿಕರು ಕಟ್ಟುವ ತೆರಿಗೆ ಹಣದಿಂದಲೇ ನಡೆಯುತ್ತದೆ. ಆದ್ದರಿಂದ ಸರ್ಕಾರದ ಯೋಜನೆಗಳು ಅರ್ಹ ಫಲಾನುಭವಿಗಳಿಗೆ ತಲುಪುವಂತೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕೆಂದು ಶಾಸಕ ಬಿಎನ್ ರವಿಕುಮಾರ್ ಹೇಳಿದರು. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಶಿಡ್ಲಘಟ್ಟ. ಕರೆ ಮಾಡಿ 8861043315. ಶಿಡ್ಲಘಟ್ಟ ನಗರದ ಪ್ರವಾಸಿ ಮಂದಿರದ ಆವರಣದಲ್ಲಿ ಶನಿವಾರ ವಿವಿಧ ಇಲಾಖೆ ಹಾಗೂ ಅಭಿವೃದ್ಧಿ ನಿಗಮಗಳ ವತಿಯಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಗಂಗಾ ಕಲ್ಯಾಣ ಯೋಜನೆಯಡಿ ಮೋಟಾರ್ ಪಂಪ್, ಪೈಪ್, ಕೇಬಲ್ ಸೇರಿದಂತೆ ವಿವಿಧ ಪರಿಕರಗಳನ್ನು ಹಾಗೂ ಮಹಿಳೆಯರಿಗೆ ಹೊಲಿಗೆ ಯಂತ್ರಗಳನ್ನು ವಿತರಿಸಿ ಅವರು ಮಾತನಾಡಿದರು. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಮತದಾರರು ನೀಡಿದ ಅಧಿಕಾರದ ಅವಧಿಯಲ್ಲಿ 34 ತಿಂಗಳು ಕಳೆದಿದ್ದು, ಈ ಅವಧಿಯಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿವಿಧ ಯೋಜನೆಗಳು ಅರ್ಹ ಫಲಾನುಭವಿಗಳಿಗೆ ತಲುಪುವಂತೆ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುತ್ತಿದೆ ಎಂದು ಅವರು ತಿಳಿಸಿದರು. ಗಂಗಾ ಕಲ್ಯಾಣ ಯೋಜನೆ ಮತ್ತು ಸ್ವಯಂ ಉದ್ಯೋಗ ಯೋಜನೆ ಸೇರಿದಂತೆ ಎಲ್ಲ ಯೋಜನೆಗಳಲ್ಲಿ ಪಾರದರ್ಶಕತೆ ಇರಬೇಕು ಎಂಬ ಉದ್ದೇಶದಿಂದ ಅಧಿಕಾರಿಗಳು ಹಾಗೂ ಫಲಾನುಭವಿಗಳನ್ನು ಸ್ಥಳಕ್ಕೆ ಕರೆದು ನೇರವಾಗಿ ಪರಿಕರಗಳನ್ನು ವಿತರಿಸಲಾಗುತ್ತಿದೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ವಾಲ್ಮೀಕಿ ಅಭಿವೃದ್ಧಿ ನಿಗಮ, ದೇವರಾಜ ಅರಸು ಅಭಿವೃದ್ಧಿ ನಿಗಮ ಹಾಗೂ ಆದಿಜಾಂಬವ ಅಭಿವೃದ್ಧಿ ನಿಗಮಗಳ ಮೂಲಕ ಗಂಗಾ ಕಲ್ಯಾಣ ಯೋಜನೆಯಡಿ 19 ಮಂದಿಗೆ ಮೋಟಾರ್ ಪಂಪ್, ಪೈಪ್, ಕೇಬಲ್ ಸೇರಿದಂತೆ ವಿವಿಧ ಪರಿಕರಗಳು, ಜೊತೆಗೆ ಸ್ವಯಂ ಉದ್ಯೋಗ ಯೋಜನೆಯಡಿ 31 ಮಂದಿಗೆ ತಲಾ 1 ಲಕ್ಷ ರುಗಳಂತೆ ಒಟ್ಟು 31 ಲಕ್ಷ ರು ಸಾಲ ಸೌಲಭ್ಯ ನೀಡಲಾಗಿದ್ದು, ಮಹಿಳೆಯರಿಗೆ ಹೊಲಿಗೆ ಯಂತ್ರಗಳನ್ನು ವಿತರಿಸಲಾಯಿತು. ಸ್ವಯಂ ಉದ್ಯೋಗ ಯೋಜನೆಯಡಿ 15 ಮಹಿಳೆಯರು ಹಾಗೂ 7 ಪುರುಷರು ಸೇರಿದಂತೆ ಒಟ್ಟು 22 ಮಂದಿಗೆ ಸಾಲ ಸೌಲಭ್ಯ ನೀಡಲಾಯಿತು. ಕ್ಷೇತ್ರದಲ್ಲಿ ಆರ್ಥಿಕ ಹಾಗೂ ಶೈಕ್ಷಣಿಕವಾಗಿ ಹಿಂದುಳಿದಿರುವ ಕುಟುಂಬಗಳನ್ನು ಗಮನದಲ್ಲಿಟ್ಟುಕೊಂಡು ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳಿಗೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಬರುವ ಯೋಜನೆಗಳಿಗೆ ಅಧಿಕಾರಿಗಳು ಸೂಕ್ತ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಸೌಲಭ್ಯಗಳನ್ನು ನೀಡಬೇಕೆಂದು ಶಾಸಕ ರವಿಕುಮಾರ್ ಸೂಚಿಸಿದರು. ಇನ್ನು ಇದೇ ವೇಳೆ ಗಂಗಾ ಕಲ್ಯಾಣ ಯೋಜನೆಯಡಿ ವಿತರಿಸಲಾದ ಮೋಟಾರ್ ಪಂಪ್ ಹಾಗೂ ಇತರೆ ಸಾಮಗ್ರಿಗಳು ಕಳಪೆ ಗುಣಮಟ್ಟದಿಂದ ಕೂಡಿವೆ ಎಂದು ಕೆಲ ಫಲಾನುಭವಿಗಳು ಆರೋಪಿಸಿ ಅವುಗಳನ್ನು ತಕ್ಷಣ ಬದಲಾಯಿಸಿಕೊಡಬೇಕೆಂದು ಶಾಸಕರನ್ನು ಒತ್ತಾಯಿಸಿದರು. ಮೋಟಾರ್ ಪಂಪ್ಗಳನ್ನು ಗುಣಮಟ್ಟದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ ಫಲಾನುಭವಿಗಳು ಕೆಲವು ಪಂಪ್ಗಳನ್ನು ತೆಗೆದುಕೊಂಡು ಹೋಗಿ ಅಳವಡಿಸಲು ಸಹ ಸಾಧ್ಯವಾಗುತ್ತಿಲ್ಲ ಎಂದು ದೂರಿದರು. ಫಲಾನುಭವಿಗಳ ಅಹವಾಲುಗಳನ್ನು ಆಲಿಸಿದ ಶಾಸಕ ಬಿಎನ್ ರವಿಕುಮಾರ್ ಈ ಕುರಿತು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸಮಸ್ಯೆಯನ್ನು ಪರಿಹರಿಸುವುದಾಗಿ ಭರವಸೆ ನೀಡಿದರು. ಅಗತ್ಯವಿದ್ದರೆ ಪರಿಕರಗಳನ್ನು ಬದಲಾಯಿಸುವ ಬಗ್ಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಇಒ ಆರ್ ಹೇಮಾವತಿ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಆಡಳಿತಾಧಿಕಾರಿ ಪ್ರಕಾಶ್, ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ವಿಕ್ರಮ್, ದೇವರಾಜ ಅರಸು ಅಭಿವೃದ್ಧಿ ನಿಗಮದ ಭೀಮಪ್ಪ, ಶಿವು, ಚೀಮೂಲ್ ನಿರ್ದೇಶಕ ಬಂಕ್ಮುನಿಯಪ್ಪ, ಉಜಗೂರು ರಾಮಯ್ಯ, ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯ ಮೇಲೂರು ಮಂಜುನಾಥ್ ಸೇರಿದಂತೆ ವಿವಿಧ ಮುಖಂಡರು ಹಾಜರಿದ್ದರು. ಬಸೆಟಳ್ಳಿ, ಕಾಚಳ್ಳಿ, पीछे हो जी, तुम्हें सामने हो जाए। ಮೊನ್ನೆ ಮುಂಗಡವಾಗಿ ಅಂತಾರಾಷ್ಟ್ರೀಯ ಮಹಿಳೆಯರ ದಿನಾಚರಣೆಯ ಈ ನಾಡಿನ ಎಲ್ಲ ನನ್ನ ಅಕ್ಕ ತಾಯಂದಿರಿಗೆ ನಾನು ಶುಭಾಶಯ ಹೇಳ್ತಾ, ಏನಿವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ದೇವರಾಜ ಅಭಿವೃದ್ಧಿ ನಿಗಮದಿಂದ ಸ್ವಯಂ ಉದ್ಯೋಗ ಅನ್ನೋ ಒಂದು ಯೋಜನೆಯಿಂದ ಅಡಿಯಲ್ಲಿ ಮಹಿಳೆಯರು 15 ಜನ, ಪುರುಷರು 7 ಜನ, ಒಟ್ಟು 22 ಜನಕ್ಕೆ ಇವತ್ತು ಸ್ವಯಂ ಉದ್ಯೋಗ ಯೋಜನೆಯಲ್ಲಿ 1 ಲಕ್ಷ ಲೋನನ್ನು ವಿತರಣೆಯನ್ನು ಮಾಡ್ತಾಯಿದ್ದಾರೆ. ಅದೇ ರೀತಿ ಒಕ್ಕಲಿಗರ ಅಭಿವೃದ್ಧಿ ಸ್ವಯಂ ಉದ್ಯೋಗದಲ್ಲಿ ಮಹಿಳೆಯರಿಗೆ 11 ಮತ್ತು ಪುರುಷರಿಗೆ 4
ಆ ಒಂದು ನಿಗಮದಲ್ಲಿ 15 ಜನಕ್ಕೆ ಇವತ್ತು ಫಲಾನುಭವಿಗಳನ್ನ ಆಯ್ಕೆ ಮಾಡಿ ಕೊಡ್ತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಗಂಗಾ ಕಲ್ಯಾಣ ಯೋಜನೆಯಲ್ಲಿ 8 ಜನ ಮತ್ತು ಆದಿಜಾಂಬವ ಅಂದರೆ SC ಲೆಫ್ಟ್ ಸಮುದಾಯದವರಿಗೆ 11 ಮತ್ತು ವಿಶ್ವಕರ್ಮ ಅಭಿವೃದ್ಧಿ ನಿಗಮದಲ್ಲಿ 2 ಮತ್ತು ಇದ್ರದ್ದು ವೆಹಿಕಲ್ಸ್ 2 ವಾಹನಗಳು ಕೊಡ್ತಕ್ಕಂಥ ಕಾರ್ಯಕ್ರಮ ಇವತ್ತು ನಮ್ಮ ಶಿಡ್ಲಘಟ್ಟದಲ್ಲಿ ಆಯಾ ಇಲಾಖೆ ಅಧಿಕಾರಿಗಳು ಮತ್ತು ಫಲಾನುಭವಿಗಳು ಎಲ್ಲರೂ ಇವತ್ತಿಗೆ ಬಂದು ಈ ಒಂದು ಸರ್ಕಾರದಿಂದ ಬರ್ತಕ್ಕಂಥದ್ದು ಈ ರಾಜ್ಯದ ಜನಸಾಮಾನ್ಯರು ಕಟ್ಟಂಥ ತೆರಿಗೆ ಹಣದಿಂದ ಕೊಡ್ತಕ್ಕಂಥ ಯೋಜನೆಗಳನ್ನ ನೇರವಾಗಿ ಜನಕ್ಕೆ ತಲುಪಿಸಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಒಟ್ಟಾರೆ ಇವತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸ್ವಾಭಿಮಾನ ಮತದಾರರು ನಮಗೆ ಅಧಿಕಾರ ಕೊಟ್ಟಂಥ ಸಂದರ್ಭದಲ್ಲಿ ನಾವು ಈ ಕ್ಷೇತ್ರದಲ್ಲಿ 34 ತಿಂಗಳ ಅಧಿಕಾರ ಅವಧಿಯಲ್ಲಿ ಪ್ರಾಮಾಣಿಕತೆಯಿಂದ ಸಂಬಂಧಪಟ್ಟಂಥ ಎಲ್ಲ ಇಲಾಖೆ ಅಧಿಕಾರಿಗಳನ್ನ ಕರೆಸಿ ಇವತ್ತು ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆ ಆಗ್ಬೋದು, ಅಭಿವೃದ್ಧಿ ಬರ್ತಕ್ಕಂಥ ಕೆಲಸಗಳಾಗ್ಬೋದು, ಇದರಲ್ಲಿ ಯಾವುದೇ ಮಿಸ್ಆಪರೇಟ್ ಆಗಬಾರ್ದು ಅನ್ನೋ ಒಂದು ಸೂಚನೆಯನ್ನು ಕೊಟ್ಟು ಇವತ್ತು ಎಲ್ರಿಗೂ ಇವತ್ತು ನಾವು ಸಂವಿಧಾನ ಅಡಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಕ್ಷೇತ್ರದಲ್ಲಿ ನಾವು ಚುನಾವಣೆ ಸಂದರ್ಭದಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಭಾಳಷ್ಟು ಹಿಂದುಳಿದಿರ್ತಕ್ಕಂಥ ಕುಟುಂಬಗಳನ್ನ ಗಮನಿಸಿ ನಾವು ಈ ಕ್ಷೇತ್ರದಲ್ಲಿ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಕೊಂಡು ಬರ್ತಾ ಇದ್ದೀವಿ. ಈ ಒಂದು ನನ್ನ ಒಂದು ಅಧಿಕಾರ ಅವಧಿಯಲ್ಲಿ ಇನ್ನು ಮುಂದೆ ಇರತಕ್ಕಂಥ ವರ್ಷಗಳಲ್ಲಿ ಬರ್ತಕ್ಕಂಥ ಯೋಜನೆಗಳನ್ನ ಎಲ್ಲ ಇಲಾಖೆ ಅಧಿಕಾರಿಗಳು ಸೂಕ್ತವಾಗಿ ಫಲಾನುಭವಿಗಳನ್ನ ಆಯ್ಕೆ ಮಾಡಿ ಕೊಡ್ತಕ್ಕಂಥ ಕೆಲಸ ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕ್ ಪಂಚಾಯತ್ ಯುವಾದ ನಮ್ಮ ಹೇಮಾವತಿ ಮೇಡಮ್ನವರು ಮತ್ತು ನಮ್ಮ ಹಿರಿಯರು ಮುನಿಯಪ್ಪನವರು, ರಾಮಣ್ಣವರು, ನಮ್ಮ ಜಾಗೃತಿ ಸಮಿತಿ ಸದಸ್ಯರು ಮಂಜಣ್ಣವರು, ನಮ್ಮ ಗಂಜಿಗುಂಟೆ ಅಧ್ಯಕ್ಷರಾದಂಥ ಮೂರ್ತಿಯಣ್ಣವರು, ನಮ್ಮ ಎಲ್ಲ ಈ ಭಾಗದ ಮುಖಂಡರು ಹಾಗೂ ವಿಶೇಷವಾಗಿ ನಗರಸಭೆ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಅಕ್ಕ ತಾಯಂದಿರು ಮತ್ತು ನಮ್ಮ ಸ್ನೇಹಿತರಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಅಂತ ನಮ್ಮ ತಂದೆ ಹೆಸರು ಮುನಿಯಪ್ಪ. ರಾಜರಾಜೇಶ್ವರಿ ಕಂಪ್ನಿಯವ್ರಿಗೆ ನಮಗೆ ಇದು ವರ್ಕೌಟ್ ಆಗಿದೆ, ಗೊತ್ತಿಲ್ದಿರೋ ವರ್ಕೌಟ್ ಆಗಿದೆ. ಬಟ್ ಅವ್ರು ಕೊಟ್ಟಿದ್ದು ಏನು ಬಾಳಿಕೆ ಬರೋಂಥ ಯಾವ, ಆದರೆ ನಾನು ಕಂಪ್ಲೇಂಟ್ ಮಾಡಿದ್ದೀನಿ, MD ಮೇಡಮ್ ಮಾಡಿದ್ದೀನಿ, DM ಸರ್ ಮಾಡಿದ್ದೀನಿ, ಚೇಂಜ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಈ ವಾರದ ಒಂದು 10 ದಿನದಲ್ಲಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಮಾಡಿಕೊಟ್ರೆ ಇನ್ನು ಅನುಕೂಲ. MLA ಸಾಹೇಬ್ರು ಇಟ್ಕೊಂಡು ಟೆಕ್ಸ್ಟ್ ಬಂಬಟ್ಟು ಕೊಡ್ತೀನಿ, ಎಲ್ಲರಿಗೂ ವೆಯ್ಟ್ ಮಾಡಿರಿ ಅಂತ ಹೇಳಿದ್ರು. ಇವಾಗ ಇದೇ ಥರ ಕೊಟ್ಟಿದ್ದಾರೆ. ಏನು ಮಾಡಬೇಕು ಮುಂದೆ ಗೊತ್ತಿಲ್ಲ. ಮಾಡೋಂಥವ್ರು ಇಂಥವ್ರು ಕೊಟ್ಬಿಟ್ರೆ ನಾವು ಮುಂದೆ ಹಿಂಗೆ ಓದ್ಬೋದು. ಅಡಿಗೆ ನಾವು ಬೋರ ಆಗಿ ಕೊಟ್ಟಿದ್ದು ಕೇಸಿಂಗ್ 140. ಈಗ ಇಷ್ಟು ಕಮ್ಮಿ ಮೆಟೀರಿಯಲ್ ಕೊಟ್ಟಿದ್ದಾರೆ. ಏನು ನಗಬೇಕೋ ಆಡಬೇಕೋ ಗೊತ್ತಾಗ್ತಾ ಇಲ್ಲ. ಎಲ್ಲ ಲೋಕಲ್ ಕೊಟ್ಟಿದ್ದಾರೆ, ಎಲ್ಲ ಲೋಕಲ್ ಕೊಟ್ಟಿದ್ದಾರೆ. ಮಾರ್ಕೆಟಕ್ಕೂ ಆಗಲ್ಲ, ನಾವು ತಗೊಂಡೋಗಿ ಮೋಟ್ರ್ ಬಿಡೋಕ್ಕೂ ಆಗಲ್ಲ. ಹಲೋ, ಹಂಗೆ ಯೂಸ್ ಮಾಡಬೇಡ. ಹಲೋ ಹಲೋ ಮತ್ತು ಏನು ಸರ್ಕಾರದ ವತಿಯಿಂದ ಬರುವಂತಹ ಅನೇಕ ಸವಲತ್ತುಗಳನ್ನ ಪಾರದರ್ಶಕವಾಗಿ ಇವತ್ತು ಅಂದರೆ 3 ವರ್ಷಗಳಿಂದಲೂ ಸಹ ಪಾರದರ್ಶಕವಾಗಿ ಅನೇಕ ಬಡವರಿಗೆ ವಿತರಣೆ ಆಗ್ತಾ ಇದೆ. ಇವತ್ತು ಬೋರ್ವೆಲ್ಗಳು ಅನೇಕ
ಜನಕ್ಕೆ ಇವತ್ತು ಮೊನ್ನೆ 2 ಬ್ಯಾಚ್ ವಿತರಣೆ ಆಗಿತ್ತು, ಇವತ್ತು ಒಂದು ಬ್ಯಾಚ್ ಕೊಡ್ತಾ ಇದ್ದೀವಿ. ಮೊದಲು ಬಹಳ ಕಳಪೆ ಕಾಮಗಾರಿಗಳು ಕೊಟ್ಟು ಮತ್ತು ಒಂದು 500-600 ಅಂತರದಲ್ಲಿ ಬೋರ್ ಹೊಡೆದು 1,200 ತರ ಬಿಲ್ಗಳು ಮಾಡ್ಕೊಂಡು ಕಳಪೆ ಕಾಮಗಾರಿಗೆ ಕೊಟ್ಟು ಅನೇಕ ಜನ ಮೋಸ ಮಾಡಿ ಇವತ್ತು ಅನೇಕ ಜನ ಮೋಸ ಹೋಗಿದ್ದಾರೆ. ಶಾಸಕರು 2 ವರ್ಷಗಳ ಹಿಂದೆನೆ ಆ ಇಲಾಖೆಗಳ ವ್ಯವಸ್ಥಾಪಕರಿಗೆ ಸ್ಟ್ರಿಕ್ಟ್ ಆಗಿ ಕಾಶನ್ ಕೊಟ್ಟು ಟೆಕ್ಸ್ಮೋ ಮೋಟ್ರೇ ಕೊಡಬೇಕು, ಇವತ್ತು ವ್ಯವಸಾಯ ಮಾಡುವಂತಹ ವ್ಯವಸಾಯಗಾರರಿಗೆ ಸರಿಯಾದಂತಹ ಉಪಕರಣಗಳನ್ನು ವಿತರಣೆ ಮಾಡಬೇಕು, ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಅದನ್ನ ಕೊಡ್ಲಿಕ್ಕೆ ನಾನು ಬಿಡೋದಿಲ್ಲ ಅಂತ ಒಂದು ಸ್ಟ್ರಿಕ್ಟ್ ಆಗಿ ಡೈರೆಕ್ಷನ್ ಕೊಟ್ಟು ಇವತ್ತು ಏನು ಬೋರ್ವೆಲ್ಗಳು ಕೊಡ್ತಾ ಇದ್ದಾರೆ ಡೈರೆಕ್ಟ್ ಆಗಿ ಆ ಒಳ್ಳೆ ಕಂಪನಿ ಯಾವುದು ಉನ್ನತವಾದಂತ ಕಂಪನಿ ಇದೆಯೋ ಅದರ ಮುಖಾಂತರ ಇವತ್ತು ಎಲ್ಲ ಸಲಕರಣೆಗಳನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ಈ ತಾಲೂಕಲ್ಲಿ ಬೇರೆ ಬೇರೆ ದೇವರಾಜ ಅರಸು ಇಲಾಖೆಗಳಾಗಿರ್ಬೋದು, ಬೇರೆ ಇತರೆ ಇಲಾಖೆಗಳಲ್ಲಿ ಏನು ಬಡವರಿಗೆ ಸಿಗಬೇಕು ಅದು ನೇರವಾಗಿ ಬಡವರಿಗೇನೆ ಸಿಗಬೇಕು ಅಂತ ಒಂದು ಡೈರೆಕ್ಷನ್ ನಲ್ಲಿ ಇವತ್ತು ಕೆಲಸ ಆಗ್ತಾ ಇದೆ ನಮ್ಮ ತಾಲೂಕಲ್ಲಿ. ಇವತ್ತು ಯಾರು ಮಧ್ಯವರ್ತಿಗಳು ಇದರಲ್ಲಿ ಯಾರನ್ನು ಹಸ್ತಕ್ಷೇಪ ಮಾಡಬಾರ್ದು ಮತ್ತು ಬಡವರಿಗೆ ಏನಿವತ್ತು ಹಳ್ಳಿಗಾಡು ಪ್ರದೇಶದ ಬಡವರು ಅನೇಕ ಜನ ಮೋಸ ಹೋಗ್ತಾ ಇದ್ದಾರೆ. ಇವತ್ತು ನಾವು ಅದು ಮಾಡಿಸ್ಕೊಡ್ತೇವೆ ಇದು ಮಾಡಿಸ್ಕೊಡ್ತೀವಿ ಅನ್ನೋ ಏನಿದ್ದಾರೆ ಅವುಗಳನ್ನೆಲ್ಲ ಬ್ರೇಕ್ ಹಾಕಿದ್ದೀವಿ ನಾವು ಇವತ್ತು. ಯಾಕಂದ್ರೆ ಅವರು ನೇರವಾಗಿ ಇವತ್ತು ಏನು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನನ್ನ ಒಬ್ಬ ಶಾಸಕರಾಗಿ ಆಯ್ಕೆ ಮಾಡಿದ್ದಾರೆ, ಅವರ ಋಣ ನಾವು ತೀರಿಸಬೇಕು ಅಂತ ಒಂದು ದೃಷ್ಟಿಯಲ್ಲಿ ಇವತ್ತು ನೇರವಾಗಿ ಯಾವುದೇ ಸವಲತ್ತುಗಳು ಬಂದ್ರು ಆ ಫಲಾನುಭವಿಗಳು 10 ರೂಪಾಯಿ ಖರ್ಚು ಮಾಡ್ದಂಗೆ ನೇರವಾಗಿ ಅವ್ರ ಮನೆ ಭಾಗದವರು ತಲುಪಬೇಕು ಮತ್ತು ಅದರಿಂದ ಅವರು ಫಲ ಪಡಿಬೇಕು ಅನ್ನೋ ಉದ್ದೇಶದಿಂದ ಶಾಸಕರು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ನಾವೆಲ್ಲ 2-3 ವರ್ಷದಿಂದ ಅನೇಕ ಜನ ಇವತ್ತು ಫಲಾನುಭವಿಗಳು ಪಡೆದಿದ್ದಾರೆ ಸರ್ಕಾರದ ಸವಲತ್ತುಗಳು. ತಾವೆಲ್ಲನೂ ಅರ್ಥ ಮಾಡ್ಕೋಬೇಕು. ಇವತ್ತು 40 ವರ್ಷಗಳಲ್ಲಿ ಅನೇಕ ಜನ ಮೋಸ ಹೋಗಿದ್ದಾರೆ. ಇದಕ್ಕೆ ನೋಡಿ, ನಾನು ಬೋರ್ವೆಲ್ ಹಾಕ್ಸಿ ನಾನು ಮೋಸ ಹೋಗಿದ್ದೀನಿ. ನಮ್ದು 750 ಅಡಿ ಹೊಡೆದು 1,200 ರೂಪಾಯಿ ಅಡಿಗೆ ಬಿಲ್ ಮಾಡಿದ್ರು. ಈ ತರ ನನ್ನಂತವರು ಸಾವಿರಾರು ಜನ ಇವತ್ತು ಮೋಸ ಹೋಗಿದ್ದಾರೆ. ಅದೆಲ್ಲ ಅವ್ರ ಗಮನಕ್ಕೆ ಬಂದಾಗ ಇನ್ನು ಆ ತರ ಆಗೋದಿಲ್ಲ ಅಂತ ಹೇಳಿ ಆ ಇಲಾಖೆಯ ಅಧಿಕಾರಿಗಳನ್ನ ಕರೆದು ಅವ್ರ ಡೈರೆಕ್ಷನ್ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ. ಯಾವುದೇ ಒಂದು ಇದರಲ್ಲಿ ಯಾರದೇ ಹಸ್ತಕ್ಷೇಪ ಆಗಬಾರ್ದು, ಎಲ್ಲರೂ ಸಹ 10 ರೂಪಾಯಿ ಫಲಾನುಭವಿಗಳಿಂದ ಪಡಿಬಾರ್ದು. ನೇರವಾಗಿ ಏನ್ ಗೌರ್ಮೆಂಟ್ ಇಂದ ಬರ್ತೈತೋ ಅವ್ರಿಗೆ ನೇರವಾಗಿ ಸಿಗಬೇಕು ಆ ಫಲಾನುಭವಿಗಳು ಅನ್ನೋ ಒಂದು ಡೈರೆಕ್ಷನ್ ನಲ್ಲಿ ಇವತ್ತು 3 ವರ್ಷಗಳಿಂದ ಸತತವಾಗಿ ಕೆಲಸ ಆಗ್ತಾ ಇದೆ. ಇವತ್ತು ಅನೇಕ ಜನ ಬಡವರು ನೇರವಾಗಿ ಫಲಾನುಭವಿಗಳು ಇದನ್ನ ಗೌರ್ಮೆಂಟ್ ಸವಲತ್ತುಗಳನ್ನ ಪಡಿತಾ ಇದ್ದಾರೆ. ಆದ್ದರಿಂದ ಶಾಸಕರು ಏನು ಈ ದಿಟ್ಟವಾದಂತಹ ನಿಲುವು ಕರೆದಿದ್ದಾರೆ. ಇವತ್ತು ಅನೇಕ ಜನ ಇವತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಜನ ನೇರವಾಗಿ ಬಂದು ಅವ್ರನ್ನ ಈ ತರ ಅಂತ ಹೇಳಿದಾಗ ಅಲ್ಲೇ ಅವ್ರಿಗೆ ಪರಿಹಾರ ಅಲ್ಲೇ ಕರೆದು ಅದೇನು ಇದಾಗಬೇಕು ಅವ್ರು ಫಸ್ಟ್ ಕೊಡ್ರಿ ಅಂತ ಅಧಿಕಾರಿಗಳಿಗಾಗಿರ್ಬೋದು ಇಲ್ಲ ಬೇರೆಯವ್ರಿಗಾಗಿರ್ಬೋದು ಅಲ್ಲೇನೆ ಆ ಒಂದು ಸಮಸ್ಯೆಗಳನ್ನ ಪರಿಹಾರ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಶಾಸಕರು.